ಗಡಿ ಭಾಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆಯಾ ರಿಯಲ್ ಎಸ್ಟೇಟ್ ದಂಧೆ? ಪೊಲೀಸ್ ಸಿಬ್ಬಂದಿಯಿಂದಲೇ ರಿಯಲ್ ಎಸ್ಟೇಟ್ ಅವ್ಯವಹಾರ. ಎಸ್, ಗಡಿಭಾಗ ಪಾವಗಡದಲ್ಲಿ ದಿನೇ ದಿನೇ ಭೂಮಿಯ ಬೆಲೆ ಗಗನಕ್ಕೇರ್ತಾ ಇದ್ದು ಜಮೀನುಗಳು ಸೈಟ್ಗಳಾಗಿ ಬದಲಾಗ್ತಾ ಇವೆ. ಇದೀಗ ಪಾವಗಡದಲ್ಲಿ ರಿಯಲ್ ಎಸ್ಟೇಟ್ ಬಿಸಿನೆಸ್ ಜೋರಾಗಿ ನಡೀತಾ ಇದ್ದು ಸೈಟ್ಗಳ ಖರೀದಿ ಮಾರಾಟದಲ್ಲಿ ಜನರು ಭಾಗಿಯಾಗ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಕೆಲವರು ಉದ್ದಿಮೆಗಳನ್ನಾಗಿ ಮಾಡಿಕೊಂಡು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಮುಳುಗಿದ್ದಾರೆ. ಸಾಮಾನ್ಯ ಜನರು ರಿಯಲ್ ಎಸ್ಟೇಟ್ ಮಾಡಿದ್ರೆ ಏನೋ ಹೊಟ್ಟೆಪಾಡಿಗೆ ಕೆಲಸ ಮಾಡ್ತಿದ್ದಾರೆ ಅಂತ ಸುಮ್ಮನಾಗಬಹುದು. ಆದರೆ ಸರ್ಕಾರಿ ಉದ್ಯೋಗದಲ್ಲಿದ್ದವರೇ ರಿಯಲ್ ಎಸ್ಟೇಟ್ ದಂಧೆಗೆ ಇಳಿದಿದ್ದು ಅಧಿಕಾರ ಬಳಸಿಕೊಂಡು ಅಮಾಯಕರಿಗೆ ಯಾಮರಿಸುತ್ತಿದ್ದಾರೆ. ಹೌದು, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜಿಲ್ಲೆಯ ಪಾವಗಡದಲ್ಲಿ ಕೆಲ ಪೊಲೀಸ್ ಸಿಬ್ಬಂದಿ ರಿಯಲ್ ಎಸ್ಟೇಟ್ ದಂಧೆಯ ರುಚಿಯನ್ನ ಕಂಡಿದ್ದಾರಂತೆ. ಪಾವಗಡ ತಾಲೂಕಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಉತ್ತಮ ಶಿಕ್ಷಣ ವ್ಯವಸ್ಥೆ ಇಲ್ಲ, ಫ್ಲೋರೈಡ್ ನೀರ್ ಸಿಗತ್ತೆ. ಆದ್ರೂ ಕೂಡ ಅಲ್ಲಿ ಸೈಟ್ಗಳ ಬೆಲೆ ಗಗನಕ್ಕೇರಿದ್ದು ಪೊಲೀಸ್ ಸಿಬ್ಬಂದಿ ರಿಯಲ್ ಎಸ್ಟೇಟ್ ನಡೆಸುತ್ತಿದ್ದಾರಂತೆ. ಪಾವಗಡದ ಪೊಲೀಸ್ ಸಿಬ್ಬಂದಿಯಾದ ನವೀನ್ ಎಂಬಾತ ರಿಯಲ್ ಎಸ್ಟೇಟ್ ದಂಧೆಯನ್ನ ನಡೆಸ್ತಾ ಇದ್ದು ಆರಂಭದಲ್ಲಿ ಒಳ್ಳೆಯ ರೀತಿಯಲ್ಲಿಯೇ ರಿಯಲ್ ಎಸ್ಟೇಟ್ ನಡೆಸ್ತಾ ಇದ್ದ. ಆದ್ರೆ ಅದ್ಯಾವಾಗ ದುಡ್ಡಿನ ಮೇಲಿನ ಮೋಹ ಹೆಚ್ಚಾಯಿತು ಜನರಿಗೆ ತನ್ನ ವರಸೆಯನ್ನ ತೋರಿಸಿದ್ದಾನೆ. ಪಾವಗಡ ಪೊಲೀಸ್ ಸಿಬ್ಬಂದಿ ನವೀನ್ಗೆ ಕಡಪಲಕೆರೆ ಗ್ರಾಮದ ಮಲ್ಲಿಕಾರ್ಜುನ್ ಸುಮಾರು 3 ವರ್ಷಗಳಿಂದ ಪರಿಚಯಿಸಿದ. ಇಬ್ಬರ ನಡುವೆ ಸೈಟ್ ಖರೀದಿ ಮಾರಾಟ ವಿಚಾರವಾಗಿ ವ್ಯವಹಾರ ನಡೀತಾ ಇತ್ತು. ಮಲ್ಲಿಕಾರ್ಜುನ್ ಅವರ ಸುಮಾರು 3 ರಿಂದ 4 ಸೈಟ್ಗಳನ್ನ ಪೊಲೀಸ್ ಸಿಬ್ಬಂದಿಯಾಗಿರೋ ನವೀನ್ ಮಾರಾಟ ಮಾಡಿಕೊಟ್ಟಿದ್ದಂತೆ. ಆದ್ರೆ ಇದೀಗ ರಿಯಲ್ ಎಸ್ಟೇಟ್ ಮಾಡಿ ಮಲ್ಲಿಕಾರ್ಜುನ್ಗೆ ಸುಮಾರು 5 ಲಕ್ಷ ಮೋಸ ಮಾಡಿದ್ದಾನೆ ಎಂದು ಮಲ್ಲಿಕಾರ್ಜುನ್ ಆರೋಪ ಮಾಡ್ತಿದ್ದಾರೆ. ನಾನು ನವೀನ್ ಅವರ ಜೊತೆಯಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಇಂಥ ಜಾಗದಲ್ಲಿ ನಮ್ಮ ಜಮೀನು ತಗೊಂಡಿದ್ದೀವಿ, ಅಂತ ಹೇಳ್ಬಿಟ್ಟು ನನಗೆ ತೋರಿಸಿರೋದು. ಎಲ್ಲಿ ಅಂದರೆ ನೆನಗಾನಹಳ್ಳಿ ರೋಡು ಆಪೋಸಿಟ್ ಅಗ್ರಿಗೋಲ್ಡ್ ಆಪೋಸಿಟ್. ಸರ್ವೆ ನಂಬರು 99/6 ಅದರಲ್ಲಿ ಅದು ನನಗೆ ತೋರಿಸ್ಬಿಟ್ಟು ನಾನು ಅದನ್ನು ಮಾರಾಟ ಮಾಡಿರ್ತೀನಿ. ಅದು ಟೋಟಲ್ಲು 24 ಲಕ್ಷಕ್ಕೆ ನಾನು ಮಾರಾಟ ಮಾಡಿರ್ತೀನಿ. ಅದು ಆದ ನಂತರ ನಮ್ಮೂರ ಕಡಪಲಕೆರೆಯಲ್ಲಿ ನಿಮ್ಮೂರ ಹತ್ರನೇ ತಗೊಂಡಿದ್ದೀವಿ ಜಮೀನು, ಅದು ಮಾರು ಅಂತ ಹೇಳ್ಬಿಟ್ಟು ಅದನ್ನು ತೋರಿಸಿದ್ರು ನನಗೆ. ಯಾರು? ನವೀನ್ ಅಂತ. ಯಾರು ನವೀನ್ ಅಂದರೆ ಯಾರು? ಪೊಲೀಸ್ ನವೀನ್ ಅಂತ. ಎಲ್ಲಿ ಕೆಲಸ ಮಾಡ್ತಾರೆ ಅವರು? ಸರ್ ಪೊಲೀಸ್ ಕೆಲಸ ಮಾಡ್ತಾರೆ. ಅದು ಎಲ್ಲಿ ಕೆಲಸ ಮಾಡ್ತಾರೆ ಸರ್? ಪಾವಗಡ ಸ್ಟೇಷನ್ನ ಕೆಲಸ ಮಾಡಿಕೊಂಡು ನಮಗೆ ಇಂಥ ಜಾಗದಲ್ಲಿ ನಾವು ಜಮೀನು ತಗೊಂಡಿದ್ದೀವಿ, ನೀವು ಕಡಪಲಕೆರೆ ಹತ್ರನ ಅದು ಮಾರು ಕಮಿಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದ್ರಾಗೂ ಕೊಟ್ಟಿಲ್ಲ. ಆಯಿತು, ಆ ಜಮೀನು ನೋಡ್ಕೊಬಂದು ಬೇರೆಯವರಿಗೆ ನಾನು ಪಾರ್ಟಿನ ನೋಡಿ ಎಲ್ಲ ವ್ಯವಹಾರ ಮಾಡಿಸಿ ಅವರು ನನಗೆ ನೀನು 2% ಬಡ್ಡಿ 2% ನೀನು ಕಮಿಷನ್ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅದು ಮಾರಿದಾಗ ಕಮಿಷನು ಇಲ್ಲ, ಏನೂ ಇಲ್ಲ. ಈಗ ರಿಜಿಸ್ಟ್ ನೀನು ಕೈಲಾದರೆ ಮಾಡು, ಇಲ್ಲಾಂದರೆ ಬಿಟ್ಬಿಟ್ಟು ನಾವೇ ರಿಜಿಸ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ರು. ಆಯ್ತು ಸರ್, ನೀವು ಅಷ್ಟೊಂದು ಎಮರ್ಜೆನ್ಸಿ ಇದ್ದರೆ ನೀವು ಮಾಡ್ಕೋಬೇಕು ಅಂತ ಅಷ್ಟಕ್ಕೆ ನಾನು ವ್ಯವಹಾರ ಬೇರೆಯವ್ರು ನೋಡಿಬಿಟ್ಟು ವ್ಯವಹಾರ ಮಾಡಿಸಿ, ಇನ್ನು ಅವರು ಜೊತೆಯಲ್ಲಿ ಪೊಲೀಸರು ಇದ್ದರು ಯಾರಿದ್ರು ನನಗೆ ಗೊತ್ತಿಲ್ಲ, ನಮ್ಮವರೇ ಇದ್ದಾರೆ, ನಿನ್ಗೆ ಯಾರಾದರೆ ಏನು, ನಿನಗೆ ವ್ಯವಹಾರ ಬೇಕು ಅಂತ ಹೇಳಿಬಿಟ್ಟು ನನಗೆ ಹಿಂಗೆ ಹೇಳ್ಬಿಟ್ಟು ಜಮೀನು ನಾನು ಮಾರಾಟ ಮಾಡಿರ್ತೀನಿ.
ಕಮಿಷನೂ ನವೀನ ಇಸ್ಕೊಂಡಿರೋ ಅಮೌಂಟು ನವೀನ ಇಸ್ಕೊಂಡಿರೋದು ನಾನು ನಂಬಿಸ್ಬಿಟ್ಟು 5 ಲಕ್ಷ ನೀನು ಜೊತೆಲೇ ಇರ್ತೀಯ, ನಾವು ಆ ಥರ ಮಾಡೋದಿಲ್ಲ, ನನ್ನ ಹತ್ರ ನೀ ಜಮೀನು ಮಾಡಿದ ತಕ್ಷಣವೇ ನಾವು ದುಡ್ಡು ಕೊಡ್ತೀನಿ, ಒಂದು 2 ರೂಪಾಯಿ ಬಡ್ಡಿ ಹೆಂಗೆ ಕೊಡು ಅಂತ ಹೇಳ್ಬಿಟ್ಟು 5 ಲಕ್ಷ ಇಸ್ಕೊಂಡಿರ್ತಾರೆ. ಇನ್ನು ಇವ್ರು 4 ಜನ ಸೇರಿ ಕಮಿಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು 4 ಜನನೂ ಕಮಿಷನ್ನು ಕೊಟ್ಟಿಲ್ಲ. ಯಾರ್ಯಾರು 4 ಜನ? ಶಿವರಾಜು, ಶ್ರೀನಿವಾಸು, ನಾಗೂಸ್ ರೆಡ್ಡಿ, ನವೀನ. ಏನು ಕೆಲಸ ಮಾಡ್ತಾರೆ ಇವರೆಲ್ಲ? ಸರ್ ಪೊಲೀಸ್ ಕೆಲಸ ಮಾಡ್ತಾರೆ. ಎಲ್ಲಿ? ಸರ್ ಪಾವಗಡ ಸ್ಟೇಷನ್. ಇಲ್ಲಿ ಪವರ್ ಸ್ಟೇಷನಲ್ಲಿ 3-4 ಜನ ಅಲ್ಲೇ ಮಾಡ್ತಿರೋದು? ಹ್ಞೂ ಸರ್. ಈ ಬಗ್ಗೆ ಎಸ್ಪಿ ಅಶೋಕ್ಗೆ ದೂರನ್ನ ನೀಡಿದ್ದು, ಮೇಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸೂಕ್ತ ತನಿಖೆ ಮಾಡಿ ನ್ಯಾಯ ಒದಗಿಸುವಂತೆ ಮಲ್ಲಿಕಾರ್ಜುನ್ ಆಗ್ರಹಿಸಿದ್ರು. ಎಸ್ಪಿ ಆಫೀಸ್ ಮುಂದೆ ಹೋಗ್ಬಿಟ್ಟು ನಾನು ಧರ್ನಾ ಕುತ್ಕೊಂತೀನಿ. ಇವರು ಎಲ್ಲ ಸಾಹಸ ಮಾಡಿರೋ ಎಲ್ಲ ದಾಖಲಾತಿಗಳೆಲ್ಲ ಇದ್ದಾವೆ ನನ್ನ ಹತ್ರ. ಅವೆಲ್ಲನೂ ಎಸ್ಪಿ ಸಾಹೇಬ್ರಿಗೂ ಹಾಕಿದ್ದೀನಿ. ನಾವು ನೀವು ಇದು ಯಾವಾಗ ನೀವು ವ್ಯವಹಾರ ಮಾಡಿದ್ರೆ ದುಡ್ಡೇನ ಫೋನ್ಪೇ ಅವೆಲ್ಲ ಮಾಡಿದ್ದಾರಾ? ಸರ್ ಫೋನ್ಪೇ ಏನು ಮಾಡಿಲ್ಲ, ಕ್ಯಾಶ್ ಕೊಟ್ಟವ್ರೆ. ರೆಕಾರ್ಡ್ ಅವ್ರು ಮಾತಾಡಿರೋ ರೆಕಾರ್ಡ್ ಎಲ್ಲ ಐತೆ. ಫೋನಲ್ಲಿ ಮಾತಾಡಿರೋ ರೆಕಾರ್ಡ್ ಎಲ್ಲ ಇದೆ. ವ್ಯವಹಾರ ಮಾಡಿರೋದೆಲ್ಲ ರೆಕಾರ್ಡ್ ಐತೆ. ಅಂದರೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಮೇಲಧಿಕಾರಿಗಳ ಮುಂದೆ ತರ್ತೀರಾ? ಎಷ್ಟು ದಿನ ಆಗಿದೆ ಈ ರೀತಿ ಆಗಿ ನಿಮಗೆ? ಸರ್ ಆವಾಗಲೇ ಈ ಅರ್ಜಿ ನಾನು ಎಸ್ಪಿ ಸಾಹೇಬ್ರಿಗೆ ಅರ್ಜಿ ಕೊಟ್ಟು 1.5 ತಿಂಗಳ ಮೇಲೆ ಆಗಿದೆ. ಯಾವುದೇ ಥರದ ಕ್ರಮ ಆಗಿಲ್ಲ? ಇಲ್ಲ ಸರ್, ಆಗಿಲ್ಲ. ಅದೇನೇ ಆಗ್ಲಿ, ಸರ್ಕಾರಿ ನೌಕರಿಯಲ್ಲಿದ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇರುವುದು ಎಷ್ಟು ಸರಿ? ಪೊಲೀಸು ಸಿಬ್ಬಂದಿ ನವೀನ್ ಅಷ್ಟೇ ಅಲ್ಲದೆ ಇನ್ನು ಕೆಲ ಸಿಬ್ಬಂದಿಗಳು ರಿಯಲ್ ಎಸ್ಟೇಟ್ ದಂಧೆಯನ್ನ ನಡೆಸ್ತಾ ಇರೋ ಬಗ್ಗೆ ಮೂಲಗಳಿಂದ ತಿಳಿದು ಬಂದಿದ್ದು, ಈ ಬಗ್ಗೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.